ಮಗ ಜನವರಿ ಕಲ್ತ್ಕೊಂಡ್ಬಂದವನೇ ಹೇಳ್ತಾ ನೋಡಿ ಹೇಳ್ತೀನಿ. ಜನವರಿ ಆಕ್ಟೋಪಸ್ ಸಂಡೇ ಮಂಡೇ ಟ್ಯೂಸ್ಡೇ ಏಯ್ ಮಂತು ಮತ್ತೆ ವೀಕ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟ ಅವನು. ಜನವರಿ ಮತ್ತೆ ಆಗಸ್ಟ್ ಹೇಳಕ್ ಬರ್ತಾ ಇಲ್ಲ ಅವನು. ಆಗಸ್ಟ್ಗೆ ಏನಂತ ಚಿನಿ ಆಕ್ಟೋಪಸ್ ಅಂತಾನೆ ಹೇಳೋ. ಜನವರಿ ಆಕ್ಟೋಪಸ್ ಅಲ್ಲ. ನಾನು ಹಿಂಗೆ ಮಾತಾಡ್ತಿದ್ದ ಏನೋ ಜುಲೈ ಆಕ್ಟೋಪಸ್ ಅಂದ. ಆಮೇಲೆ ನಾನು ಸ್ವಲ್ಪ ತಾದ್ಮೇಲೆ ನನಗೆ ಗೊತ್ತಾಯ್ತು ಜುಲೈ ಆಗಸ್ಟ್ ಅದು ಅಂತ. ಜುಲೈ ಆಕ್ಟೋಪಸ್ ಅಂತೆ. ಗಾಯ್ಸ್ ಬ್ರೇಕ್ಫಾಸ್ಟ್ ಇಡ್ಲಿ ನೋಡಿ. ಇಡ್ಲಿ ಮಾಡಿದ್ದೀನಿ. ನನ್ನ ಮಗಳ ಕಡಲೆಕಾಯಿ ಚಟ್ನಿ. ನಮಗೆ ಪಾಪಕ್ಕೆ ಬರೀ ಇಡ್ಲಿ ಮತ್ತು ತುಪ್ಪ ಹಚ್ಚಿ ಇರ್ತೀನಿ. ಅವ್ನು ಚಟ್ನಿ ಏನೂ ತೊಗೊಂಡು ಹೋಗಲ್ಲ, ಹಂಗೆ ಎತ್ಕೊಂಡು ಹೋಗ್ತಾನೆ. ಸೊ ನಮಗೆ ಬಂದು ಸಾಂಬಾರಿದೆ, ಮಟನ್ ಸಾಂಬಾರು, ಅದೇ ಆಗುತ್ತೆ. ಇವಾಗ ಬೇಗ ಅವನ್ನ ರೆಡಿ ಆಗಿದ್ದಾನೆ. ಒಂಚೂರು ಹೊಟ್ಟೆ ತಿನ್ನಿಸ್ಬಿಟ್ಟು ಹಾಲು ಏನಾದ್ರು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಇದ್ರದ್ದು ಕ್ಯಾಪ್ ಕೊಡು ಚಿನಿ. ಅಕ್ಕ ಜೊತೆ ಹೋಗಿ ಬತ್ತಿ ಇವತ್ತು. ಅಲ್ಲೋಡು ಹೆಂಗಡ್ತಾನೆ ಅಲ್ಲೋಡು. ಅಯ್ಯೋ ತರಲೆ ಸುಬ್ಬ. ಬಾಯ್. ಹುಷಾರು ಕರ್ಕ ಕಿತ್ತಾಡ್ಬೇಡ್ರಿ ರೋಡಲ್ಲಿ. 29 ಆಯ್ತು ಹೋಗ್ರಿ. ನಾನು ಹೇಳ್ಬೇಕಪ್ಪ ನಿನಗೆ ಏನಂತ ವಿಡಿಯೋ ಓಪನ್ ಮಾಡಂತ. ಅದು ಚಿಕ್ಕ ವಯಸ್ಸಿಂದ 30 ಆಗೇ ಹೋಯ್ತು. ಬಾ ಅವ್ನು ಬಿಟ್ಬಿಡ್ತಾರೆ ಬೇಗ. ನೋಡಿ ನಾನು ಚಪ್ಪಲಿನೇ ಇದೆ. ನಾನು ಬಿಟ್ಟು ಹೋಗ್ತೀನಿ ಅಷ್ಟೇ ಇವಾಗ. ಬರೀ ಕಲರ್ ಬರೀ ಟೈಮ್ ವೇಸ್ಟ್ ಮಾಡ್ತಾಳೆ. ಹೌದು ನನ್ನ ಮಗನೇ ನನಗೆ ಇಂಪಾರ್ಟೆಂಟ್. ಅವನೇ ಚಿಕ್ಕವನಲ್ಲಿ. ಹೌದು ನೀನು ಲೆಕ್ಕಕ್ಕೆ ಇಲ್ದಿರೋದಕ್ಕೆ ನೆನೆಯಿಂದ ನಿನ್ನ ಆಸ್ಪತ್ರೆಗೆ ತೋರಿಸಿರೋದು. ಬಿಸಾಕಿದ್ದೆ ನಿನ್ನ ರೋಡಲ್ಲಿ. ನನ್ನ ಕ್ಲಿಪ್ಪೇ ಮುರಿದೋಯ್ತು. ಗಾಯ್ಸ್ ನೋಡಿ ಇವರಿಬ್ರು ಹುಷಾರಿಲ್ಲ ಅಂದ್ಬಿಟ್ಟು ತಿಂಡಿ ತಗೊಬಂದು ತಿಂತಾವ್ರೆ. ನಾನು ಇಂಜೆಕ್ಷನ್ ತಗೊಂಡೆ, ಆಮೇಲೆ ನಾನು ಚಿಪ್ಸ್ ತಗೊಂಡೆ. ಇವಳು ಹುಷಾರಿಲ್ಲ ಅಂದವಳು ಭದ್ರಾಗಿರ್ಬೇಕು ತಾನೆ ಮೆಡಿಸಿನ್ ತಗೊಂಡು. ಅನ್ನ ಸಾರು ಹಾಕತ್ತೀನೋ. ಆ ಬಟ್ಲಲ್ಲಿ ಅನ್ನ ಕಲ್ತು ಹಂಗೆ ಬಿಟ್ಟಿಯಾ ಮತ್ತೆ? ಗೈಸ್ ಇದು ನನ್ನ ಚಿಪ್ಸು, ಇದು ಅವ್ನ ಚಿಪ್ಸು. ನನ್ನ ಚಿಪ್ಸ್ ಅವ್ನು ತಿಂತವನು. ಚುಮ್ಮ ಸ್ಕೂಲ್ ಮುಗೀತಮ್ಮ. ಏನು ಹೇಳ್ಕೊಟ್ರಮ್ಮ ಸ್ಕೂಲಲ್ಲಿ? ಏನೋ ಬೈತಿದ್ರು ಟೀಚರ್ ಕೇಟತ್ರ. ಯಾರಿಗೆ ಇವ್ರಿಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ಏನೋ ಬೈದ್ರು ಮ್ಯಾಮು. ಬೆಳಗಿನ ನಾನು ಮತ್ತೆ ನನ್ನ ಸ್ಕೂಲಲ್ಲಿಲ್ಲ, ನನ್ನ ಮೇಲೆ ಬಿದ್ದಾಡ್ತಾರೆ, ನನ್ನ ಮೇಲೆ ಬೀಳ್ತಾವ್ರೆ. ಯಾಕೆ ಕ್ಲಿಪ್ ಮುರಿದೋಯ್ತು ಗಾಯ್ಸ್. ಹಾಕೊಂಡು ಮನೆ ಕಂಡಿದ್ದೆ ಕ್ಲಿಪ್. ಇಲ್ಲಿ ಒಂದು ಕ್ಲಿಪ್ ಹೋಗಿತ್ತು ಮೊದಲೇ. ಯಾವುದು? ಮುರ್ದೈತಮ್ಮ. ಹೌದಾ? ಅವಾಗ್ಲೇ ಮುರ್ದೈತಾ? ಹ್ಞೂ. ನಮ್ಮ ಮನೆ ಬರ್ಲಿಲ್ಲ. ಒಂದು ವಾರ ಬದುಕದೇ ಹೆಚ್ಚೋದು. ಅದ್ರ ಮೇಲೆ ಅದು ಬದುಕ್ತು ಅಂದ್ರೆ ಪ್ರಳಯ. ಅಮ್ಮ ಭಯ ಆಯ್ತಮ್ಮ, ಫ್ಯಾನ್ ಬರ್ತೈತೆ. ನಮ್ಮ ಮನೆಗೆ ಫ್ಯಾನೇ ಆಗಿ ಬರಲ್ಲ, ದೊಡ್ಡ ರೋಗ ಅದಕ್ಕೆ. ಆಗದೇ ಇಲ್ಲ. ಸೊ ಗಾಯ್ಸ್ ನನ್ನ ಮಗಳು ಸಿಕ್ಕಾಬಿಟ್ಟೆ ಹುಷಾರಿಲ್ಲ ಪಾಪ. ಡ್ರಿಪ್ಸ್ ಹಾಕಿಸ್ಕೊಂಬಂದೈತೆ. ನಾನು ಹಾಕಿಸ್ಕೊಂಡಿದ್ದೆ, ನಾನು ಕಿತ್ತಾಕ್ಬಿಟ್ಟೆ. ಅದಕ್ಕೆ ಅವ್ರ ಅಪ್ಪ ಅವಳಿಗೆ ಶವರ್ಮ ತಂದು ಕೊಟ್ಟಿದ್ದಾರೆ ತಿನ್ನಲಿ ಅಂತ, ಸ್ವಲ್ಪ ಪ್ರೋಟೀನ್ ಸಿಗಲಿ ಅಂತ. ಅದಕ್ಕೆ ಡ್ರಿಪ್ಸ್ ಹಾಕಿಸ್ಕೊಂಬಂದು ಪಾಪ ತಿಂತೈತೆ. ನಾಳೆ ಸ್ಕೂಲಿಗೆ ಕಳಿಸ್ಬೇಕು. 2 ದಿವಸ ಆಯ್ತು ರಜಾ ಹಾಕ್ಸಿ. ನೆಂಟ್ರು ಬರ್ತಾರೆ. ನಮ್ಮ ಮನೆಯವ್ರು ನೀರು ಹಿಡಕ್ಕೆ ಹೋಗಿ ಅದನ್ನೇ ಹೇಳಿದಪ್ಪ. ಇವ್ನು ಬೀಳ್ತಾ ಬಿಡ್ತಾವನು. ಸೊ ಗಾಯ್ಸ್ ಬೆಳಿಗ್ಗೆನೆ ನಮ್ಮ ಮನೇಲಿ ಡಿಶುಮ್ ಫೈಟಿಂಗ್ ಮಾಡ್ತಾವ್ರೆ. ಈ ಹೆಡ್ಫೋನ್ ತರಿಸ್ಬಿಟ್ಟು. ಏನು ಫೋನ್ ಇದು? ನನ್ನ ಮಗ ಕಿತ್ತಾಡ್ತಾವನೆ. ಗೈಸ್ ನಂದೇ ಗೈಸ್ ಹೆಡ್ಫೋನ್ಸ್ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆಯಾ? ಈ ನನ್ನ ಮಗಳಿಗೆ ಹುಷಾರು ಸರಿಗಾಗಿಲ್ಲ ಅಂತ ಇವತ್ತು ರಜಾ ಹಾಕೊಂಡವಳೆ. ಅವ್ರ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಇದೆ, ಸೊ ಹಂಗಾಗಿ ರಜಾ ಹಾಕ್ಸಿದ್ದೀವಿ. ನೆನ್ನೆ ಅದೇನೋ ನೋಡ್ಬಿಟ್ಟು ವಾಂತಿ ಮಾಡ್ಬಿಟ್ಟು ಬಂದವಳೆ. ಅದಕ್ಕೆ ಮ್ಯಾಮ್ ಓಡಿಸ್ಬಿಟ್ಟು ಅವ್ರ ಸ್ಕೂಲಿಂದ ನೀವು ಹುಷಾರಾಗ್ಬಿಟ್ಟು ಬಾ ಅಂತ ಕಕ್ಬಿಟ್ಟು ಬಂದವಳೆ. ಮನಾಗಿತ್ತ ಹಾಕೆ ಮಗಿಗಾಕೆ ಸುಮ್ಮನೆ ಹಾಕೆ. ಬೆಳಿಗ್ಗೆನೆ ಕಚೇರಿ ಶುರು ಮಾಡವ್ರೆ.
ಎಲ್ಲ ನಮ್ಮ ಯಜಮಾನ್ರಿಂದನೇ ಆಗೋದು. ಹೊಸರಂಗೆ ಏನಾರ ತರಿಸ್ಬಿಡೋದು, ಇಬ್ರು ಕಿತ್ತಾಡೋದು. ಇವನು ಅವನಲ್ಲ, ಇವನು ಅಪ್ಪ 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 ಅಪ್ಪ, ಇವನಂತೂ ಸಖತ್ ಕೇಳಿ ನನ್ನ ಮಗ ಇವನು. ನನ್ನ ಫೇವ್ರೆಟ್ ಸಾಂಗ್ ಹಾಕ್ಲಾ? ಹ್ಞೂ ಹಾಕು. ಯಾವುದೋ ಮುತ್ತಕಲ್ಲಿನಾ? ಮುಟ್ಟಕಲ್ಲ, ಅದೊಂದು ಇಷ್ಟ. ಹ್ಞೂ ಹಾಕಿ. ನಾನು ಇವ್ನು ಹೋದ್ಮೇಲೆ ಮುರಿದಾಕ್ಬಿಟ್ಟ. ಹ್ಞೂ ಇವ್ನು ಹೋದ್ಮೇಲೆ ನಾನು ಸಾಂಗ್ ಹಾಕೊಂಡು ಮನಿಕೊಂಡ್ಬಿಡ್ತೀನಿ. ಹೆಂಗಾಡ್ತಾವ ನೋಡು ಅವನು. ಇರೋ ಹ್ಞೂ ಹಾಕ್ತೀನಿ. ಹಾಕು ಬೇಗ. ಬಾಯಿ ಮುಚ್ಚ. ಹ್ಞೂ ಹ್ಞೂ ಕೇಳಿಸ್ತೈತಾ? ಕನೆಕ್ಟ್ ಮಾಡಬೇಕಲ್ವಾ? ಕೇಳಿಸ್ತೈತೆ ಅಂದರೆ? ಅಯ್ಯೋ ನಮ್ಗೆ ಈಚೆ ಕಡೆಯಿಂದ ಎಲ್ಲ ಕೇಳಿಸ್ತೈತೆ. ಕೇಳಿಸ್ತೈತಾ? ಹಾಂ ಅವನಿಗೆ ಅವ್ನಿಗೆ ಅದೇ ಇಷ್ಟ. ಅಯ್ಯಪ್ಪ ಒಬ್ಬ. ಸಾಂಗ್ ಹೇಳು. ಹೇಳಚ್ಚಿನಿ ಹೇಳಲ್ವಾ? ನಾನು ಹಾಕತ್ತೀನಿ ಕಡೆ ಹಿಡ್ಕೊಳ್ಳಿ. ಫುಲ್ ಡಮಾರ್ ಆಗತ್ತೆ ಕಿವಿ ಇಷ್ಟೊಂದು ಕೊಟ್ರೆ. ಕಡಿಮೆ ಮಾಡ್ಕೋಬೋದು ವಾಲ್ಯೂಮ್. ಮಾಡ್ಲಾ? ಹಾಂ ಕಡಿಮೆ ಮಾಡ್ಲಾ? ರೀ ನಾವ್ ಇದು ಮಾಡ್ಬೇಕು ರೀ. ಅದ ಇದು ಹಾಕ್ಬಿಟ್ಟು ಮಾತಾಡ್ತಾರಲ್ಲ, ಗೇಮ್ ಆಡ್ತಾರಲ್ಲ, ಅದನ್ನ ಮಾಡ್ಬೇಕು. ಕೇಳ್ಸೋ ಆರಾಮ್ಸೆ ಇದ್ರಲ್ಲಿ. ಹೌದಾ? ಹ್ಞೂ ಮ್ಯೂಟ್ ಮಾಡ್ಲಾ? ಏನು ಕೇಳಿಸ್ತಾ? ನೇತ್ರಾವತಿ ಕೇಳಿಸುತ್ತೆ. ಅದನ್ನೇ ಅಂದಿದ್ದು ನಾನು. ಅಲ್ಲ, ಮ್ಯೂಸಿಕ್ ಪ್ಲೇ ಮಾಡ್ಬಿಟ್ಟು ಮಾತಾಡೋದು ಅಲ್ವಾ ರೀ ಅದು? ಹೌದು, ಕೊಡಿಲಿ. ಆಯ್ತೆ. ಇರು, ನಾನು ಬೇರೆ ಸಂಘ ಕಲ್ತೀನಿ. ನಂಗೆ ಈ ಸಂಘ ಬೆಳಿಗ್ಗೆನೆ ಶುರು ಮಾಡ್ಬೇಡ, ಎದಳು ಕೆಲಸ ಮಾಡು, ಆಮೇಲೆ ಹಾಕೊಳ್ಳುವೆ. ಲಿಟಲ್ ಹಾರ್ಟ್ ತರಿಸಿದ್ದೀರಾ? ಯಾರಿಗೆ ಲಿಟಲ್ ಹಾರ್ಟು? ಯಾರು ಕಡಿಮೆ ಇರ್ತಾವ? ನಿನಗೆ ಇರೋದು ಕಡಿಮೆ. ಇಲ್ಲಿ ನೋಡ್ರಿ, ಇದೊಂದು ಕಡಿಮೆ ಇತ್ತು ಹಾಳಾಗಕ್ಕೆ ಇವಳಿಗೆ. ಇನ್ನೇನಾರ ಇದೆಯಾ ನೋಡು ಹಾಳಾಗಕ್ಕೆ. ಸೊ ಗಾಯ್ಸ್, ಇವಾಗ ನನ್ನ ಮಗನ ಕಳಿಸಿದ್ದಾಯ್ತು. ಎಣ್ಗಾಯಿ ಮತ್ತು ಚಪಾತಿ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ. ಪಾತ್ರೆ ಎಲ್ಲ ಸಿಂಕ್ ತುಂಬ ಹಾಗೆ ಬಿದ್ದಿದೆ. ನೆನೆಯಿಂದ ಮಳೆಗೆ ಸರಿಗೆ ಬಟ್ಟೆಗಳು ಉಲ್ಟಾ ಪಲ್ಟಾ ಮಾಡೋದೇ ಆಗ್ಬಿಟ್ಟೈತೆ. ಸೊ ನನ್ನ ಮಗಳಿಗೆ ಬೇರೆ ರಜಾ ಅಲ್ಲ ಇವತ್ತು ತುಂಬ ಕೆಲಸ ಇದೆ. ಯಾಕಂದರೆ ನಾಳೆ ಭೀಮ್ನ ಅಮಾವಾಸ್ಯೆ ಇದೆ. ಸೊ ದೇವ್ರ ಸಾಮಾನು ತೊಳಿಬೇಕು, ದೇವ್ರ ಮನೆಯೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ಫಸ್ಟು ಚಪಾತಿ ಮಾಡಿಕೊಂಬಿಟ್ರೆ ತಿನ್ಕೊಳಕ್ಕಾಗತ್ತೆ ಹೊಟ್ಟೆ ಹಶ್ವಾದಾಗ ಅಂತ. ಏನು ಕೆಲಸನೂ ಮಾಡಿಲ್ಲ, ಇನ್ನೂ ಮಾಡಬೇಕು. ಸೊ ನನ್ನ ಮಗಳು ರಜಾ ಇದೆಯಲ್ಲ ಮನೇಲೊಳೆ. ಪುಣ್ಯಕ್ಕೆ ಇವತ್ತು ಸ್ಪೋರ್ಟ್ಸ್ ಇರೋದ್ರಿಂದ ಫುಲ್ ರೆಸ್ಟು, ಇಲ್ಲಾಂದರೆ ಕಷ್ಟ ಆಗಿರೋದು. ಸಿಂಕಲ್ಲಿ ನೋಡಿ ಪಾತ್ರೆ ಹಾಗೆ ಬಿದ್ದಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಅಂತ ವೀಡಿಯೋ ಮಾಡ್ಕೊಡೋಕೆ ಹೆಲ್ಪ್. ಓಕೆ, ಬೇಗ ಚಪಾತಿನ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಕೆಲಸ ಶುರು ಮಾಡ್ತೀನಿ. ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ, ತುಂಬ ಟೈಮ್ ತೊಗೊಳುತ್ತೆ. ಇವಾಗ ಮಾಡೋಣ. ಸೊ ಗೈಸ್, ಇವತ್ತು ನಮ್ಮ ಅಪ್ಪ ಹೊಸ ಹೆಡ್ಫೋನ್ಸ್ ತರಿಸಿದಾರಲ್ವಾ. ನಮ್ಮ ಡ್ಯಾಡಿ ಕೆಲ್ಸಕ್ಕೆ ಹೋಗೋದು 10:30. ನಮ್ಮ ತಮ್ಮ ನಾಯಿ ಬರೋ ಅಷ್ಟೊತ್ತಿಗೆ ನಾನು ಲ್ಯಾಪ್ಟಾಪಲ್ಲಿ ಗೇಮ್ ಎಲ್ಲ ಆಡಬೇಕು. ಅದಕ್ಕೇ ನಮ್ಮ ಮಮ್ಮಿಗೆ ಹೇಳ್ಬಿಟ್ಟಿದ್ದೀನಿ 10 ಗಂಟೆ 10:30 ಲಾಸ್ಟ್ ನಿನ್ಗೆ ಕೆಲಸ ಮಾಡ್ಕೊಡಲ್ಲ ಅಂತ. ಇವತ್ತೆಲ್ಲ ಅದೇ ಜಗಳ ಇಬ್ರದ್ದು. ನಾನು ಸಾಂಗ್ ಕೇಳಬೇಕು, ನಾನು ಗೇಮ್ ಆಡಬೇಕು. ಆ್ಯಕ್ಚುಲಿ ಅದು ನನಗೆ ತರಿಸಿರೋದು. ನನ್ನ ಏನೋ ಬೇರೆ ಯಾವುದೋ ಕ್ಲಾಸಿಗೆ ನಮ್ಮ ಮನೆಯವರು ಸೇರಿಸ್ತಾ ಇದ್ದಾರೆ ಟ್ರೈನಿಂಗಿಗೋಸ್ಕರ. ಹಾಗಾಗಿ ನಾನು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಷ್ಟ ಆಗುತ್ತೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಕ್ಲಾಸಸ್ ಅಟೆಂಡ್ ಮಾಡಲಿ ಅಂತ ನನಗೆ ತರಿಸ್ಕೊಟ್ಟಿದ್ದಾರೆ. ಇವರಿಬ್ಬರು ಸೇರ್ಕೊಂಡು ಇಬ್ಬರು ಆಟ ಆಡ್ತಾ ಇದ್ದಾರೆ. ನನಗೆ ನನಗೆ ಅಂತ ಇಬ್ಬರು ಫೈಟಿಂಗ್ ಮಾಡ್ತಾರೆ ಹಿಂಗೆ ಡಿಗ್ ಅಂತ. ಅದಕ್ಕೆ ಈ ನಾಯಿ ಬರೋ ಅಷ್ಟೊತ್ತಿಗೆ ನಾನು ಆಟ ಆಡಬೇಕು ಅಂತ. ನಾಯಿ ತಮ್ಮನ್ನ ನಾಯಿ ಅಂತಾಳೆ ಇಡಿಯಟ್. ಅವನು ನನಗೆ ಬೇಬಚ್ಚೇನ ಅಲ್ವಾ ಕಪ್ಪ ಬಂದಾಗ ಅಂತಾರೆ. ಓಕೆ, ಬೇಗ ಬ್ರೇಕ್ಫಾಸ್ಟ್ ತಿನ್ನೋಣ. ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ಟೈಮ್ ಆಯಿತು ಆಲ್ರೆಡಿ 10 ಗಂಟೆ ಆಗೋದು. 10 ಗಂಟೆಗೆ 5 ನಿಮಿಷ. ಓಕೆ, ಕಟ್ ಮಾಡಿ. ಸೊ ಗಾಯ್ಸ್, ಯಾವುದೋ ಸೋಪ್ ತಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ನೋಡಿ ಹೆಂಗೆ ಮಾಡ್ತೈತೆ ನಮ್ಮನೆ. ಚುಮ್ಮಿ ಗುಮ್ಮಿ ಅಲ್ಲಲ್ಲಿ ತೋರ್ಸು, ಅಲ್ಲೆಲ್ಲ ಉಚ್ಕದೆ. ಇವಳು ತಗೊಬಂದವಳೆ ಅದೆಂಥದ್ದು ಹ್ಯಾಂಡ್ ವಾಶ್ ತಂತೆ, ಪೇಪರ್ ಸೋಪ್. ಪೇಪರ್ ಸೋಪು.
ಡ್ರ್ಯಾಗನ್ ಫ್ರೂಟ್ ಸೆಟ್. ಅದು ನನ್ನ ಕೈಗೆ ಹಚ್ಕೊಂಡು ಉಚ್ತಾವನೆ. ಸೊ ದೇವ್ರ ಮನೆಯದ್ದು ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಕಳಸ ಜೋಡಿಸ್ಬಿಟ್ಟು ಪೂಜೆ ಮಾಡಬೇಕು. ನಾಳೆ ಭೀಮನ ಅಮಾವಾಸ್ಯೆ. ನಮ್ಮ ಯಜಮಾನ್ರ ಕಾಲಿಗೆ ಪೂಜೆ ಮಾಡಿ ದುಡ್ಡನ್ನು ವಸೂಲಿ ಮಾಡುವ. ನೀವು ಯಾರ್ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ನಾವು ಮಾಡಕ್ಕೈತಲ್ಲ. ನೀನಲ್ಲ, ನೀವು ಯಾರ್ಯಾರು ಮಾಡ್ತೀರಾ ಕಮೆಂಟ್ ಮಾಡಿ. ಅವ ಸಣ್ಣ ಬಿಡ್ಕೊಂಡು ಪೂಜೆ ಮಾಡ್ಕೊಳ್ತಾ ಗೈಸ್ ದೇವಸ್ಥಾನಕ್ಕೆ ಹೋಗೋದಾ? 40 rupees ಒಂದು ಬಾಟಲ್ ಅದು. ಹೌದಾ? ನೋಡಿ ಈ ನನ್ನ ಮಗ ಬಟರ್ಫ್ಲೈ ಎಲ್ಲ ಹಾಕಿಸ್ಕೊಂಬಂದ ನನ್ನ ಕೈಗೆ ಇವತ್ತು. ಏನೇ ಅದು? ಬಿಟ್ಬಿಟ್ಟೆ. ಒಂದು ಬಾಟಲ್ ವೇಸ್ಟೇಜ್. ಸಾಕು ನಡೀರಿ, ಸುಮ್ಮನೆ ಅಂತ ಕೈ ತೊಳಿತೀರಿ. ಕೈ ತೊಳ್ಸೋಂಗೆ ತೊಳ್ಕೊಳ್ಳೋ ಕೈನಾ? ಓಡಿಸ್ಬೇಕಿದ್ರು ಅದೆಲ್ಲ ಇಲ್ಲ, ಎಲ್ಲ ಕಡೆ ಓಡಿಸ್ಬೇಕು. ಇರಿ ಗೈಸ್ ನಾನು ತೋರಿಸ್ತೀನಿ. ಇವಳು ತೋರಿಸ್ತಾರೆ. ಇಲ್ಲಿ ಇಟ್ಕೊಂಡು ಆಮೇಲೆ ಸೊ ಗೈಸ್ ಇಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಳ್ಳಿ, ನನಗೆ ಜಾಸ್ತಿ ಅಷ್ಟೇ. ಏನೇನೋ ತಗೊಬಂದು ದುಡ್ಡೆಲ್ಲ ವೇಸ್ಟ್ ಮಾಡೋದು ಇದೇ ಕೆಲಸ ಇವ್ರಿಗೆ. ನನಗೆ ಅದು ಯಾವ್ದೋ ಮೊನ್ನೆ 100 ರೂಪಾಯಿ ಸಿಕ್ಬಿಟ್ಟು ಅಮ್ಮನ ಜಾಕೆಟ್ ಅವ ಕವಿದ ಎಲ್ಲಿಸ್ಬಿಟ್ಟೆ. ಹೆಂಗ್ ಖರ್ಚು ಮಾಡ್ಲಿ, ಹೆಂಗ್ ಈ ಥರ ಎಲ್ಲ ಖರ್ಚು ಮಾಡಿ ವೇಸ್ಟ್ ಖರ್ಚು ಮಾಡೋದು. ಹಾಂ. ನಾನು ಅಲ್ಲಿ ಇಲ್ಲಿ ಶಾಪಿಂಗ್ ಹೋದಾಗ ಚೇಂಜಸ್ ತೆಗ್ದು ಇಟ್ಕೊಂಡಿರ್ತೀನಿ ಜರ್ಕಿನಲ್ಲಿ. ಅದು ಎತ್ಕೊಂಡು ಅವ್ರು ಮೊನ್ನೆ ಹಾಕತ್ತೀನಿ ಅಂತ ಅದ್ರೊಳಗೆ ದುಡ್ಡು ಸಿಕ್ಬಿಟ್ಟೈತೆ. ಅದನ್ನೇ ಜಾಕೆಟ್ ಅಂದಿದ್ದು, ಸಾರಿ ಜಾಕೆಟ್ ಅಲ್ಲ. ಕನ್ಫ್ಯೂಸ್ ಆಗ್ಬಿಡ್ತೀಯ. ಅಪ್ಪ ಯಾರೋ ನೆನ್ಸ್ಕೊತಾರೆ ಹಾಕಲ್ಕೆ ಬರ್ತಾ ಇದೆ ನನಗೆ ಸಿಕ್ಕಾಬಿಟ್ಟೆ.